ಗುರುಜಿ, ನೀವು ಹೇಳ್ತಿದ್ರಿ ಮಂಗಳ ಗೌರಿ ವ್ರತಾಚರಣೆಯ ಕುರಿತು ಯಾರ್ಯಾರು ಮಾಡಬೇಕು, ಎಲ್ರಿಗೂ ಸ್ವಾಗತ ವ್ರತಾಚರಣೆಗೆ ಅಂತ ಹೇಳ್ತಿದ್ರಿ. ಆ ವಿಧಿವಿಧಾನವನ್ನ ಮಾತುಕತೆ ಮುಂದುವರಿಸೋಣ್ವೇ? ಖಂಡಿತ. ನೋಡಿ ವೀಕ್ಷಕರೇ, ಈ ವಿಧಿವತ್ತಾಗಿ ಮಾಡ್ತಕ್ಕಂಥ ಮಂಗಳಗೌರಿ ವ್ರತದಲ್ಲಿ ಹೆಣ್ಣು ಮಕ್ಕಳು ಮದುವೆ ಆಗದಿದ್ದವರು ಅತ್ತೆ ಅಂದ್ರೆ ಹೇಳಿ ಮಾಡಿಸ್ತಾರೆ 5 ವರ್ಷಗಳ ಕಾಲ. ಆದರೆ ಮೊದಲನೇ ವರ್ಷದಿಂದ ಅವಳಿಗೆ ಯಾವ ಕಾಲಕ್ಕೂ ಮಕ್ಕಳಿಲ್ದಿದ್ದವಳು ಮಾಡಬೇಕು ಅನ್ನೋದಕ್ಕಿಂತ ಜವಾಬ್ದಾರಿನ ಕೊಡ್ತಕ್ಕಂಥದ್ದು ಅಂತ ಆ ಕಾಲದಲ್ಲೇ ಹೇಳಿರ್ತಕ್ಕಂಥದ್ದು ಮಂಗಳಗೌರಿ ವ್ರತ. ಸರಿ, ಆ ಸೌಟನ್ನು ಕೊಟ್ಟು ಮಂಗಳಗೌರಿ ವ್ರತವನ್ನು ಮಾಡಿ ಆ ಕಾಡಿಗೆಯನ್ನು ಕಣ್ಣಿಗೆ ಹಚ್ಕೊಳ್ತಕ್ಕಂಥದ್ದು ವಿಧಿವತ್ತಾಗಿ ಮಾಡಿ ಮುತ್ತೈದೆಯರಿಗೆ ಕೂಡ ಅದೇ ರೀತಿ ಕೊಡ್ತಕ್ಕಂಥದ್ದು. ಈ ಜವಾಬ್ದಾರಿ ಜೊತೆಗೆ ಆ ಜವಾಬ್ದಾರಿ ತಗೊಂಡ್ಬಿಟ್ಟ ಮೇಲೆ ಅವಳು 2ನೇ ವಾರದಲ್ಲಿ ಏನು ಮಾಡ್ತಾಳೆ ಗೊತ್ತಾ? ಪವಿತ್ರವನ್ನು ಗಂಡನಿಗೆ ಕೊಡಬೇಕು. ತಂದೆ ಇಲ್ಲದೆ ಇರತಕ್ಕಂಥ ಮನೆಯಲ್ಲಿ ಪವಿತ್ರವನ್ನು ಕೊಡೋದು. ಇಲ್ಲ ತಂದೆ ಇರ್ತಕ್ಕಂಥ ಮನೇಲಿ, ಅಂದರೆ ಹುಡುಗನಿಗೆ ತಂದೆ ಇರತಕ್ಕಂಥ ಮನೇಲಿ ಯಾವ ಕಾಲಕ್ಕೂ ತಲೆ ಕೆಡಿಸ್ಕೊಂಡ್ರೆ ಮಾವ ಇದ್ದ ಪಕ್ಷದಲ್ಲಿ ಅತ್ತೆನೇ ಕೊಟ್ಕೊತಾರೆ. ಹಿರಿಯರು ಮುಂದೆ ಇರದೇ ಇರತಕ್ಕಂಥವ್ರು ಹೆಂಡತಿರು ಆ ಮಂಗಳಗೌರಿನ ಸ್ಮರಣೆ ಮಾಡ್ಕೋಬಹುದು. ಅಂದರೆ ಮಕ್ಕಳಿರೋರು ಕೂಡ ಪೂಜೆ ಮಾಡೋದು ಏನಕ್ಕೆ ಅಂದರೆ ಈ ಪವಿತ್ರವನ್ನು ನಾಳೆ ದಿವಸ ನೋಡಿ ವಿಷ್ಣು ಪವಿತ್ರ ಆರೋಹಣ ಅಂತ. ಆರೋಹಣ ಅಂತಕ್ಕಂಥದ್ದು ಅವರೋಹಣ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾವ ಕಾಲಕ್ಕೂ ಬಾವುಟವನ್ನು ಹಾರಿಸೋದು ಮತ್ತೆ ಬಾವುಟವನ್ನು ಮಡಚಿಡೋದು, ತೆಗೆದು ಬಿಡೋದು ಅಲ್ವಾ? ಅದೇ ವಿಶೇಷ. ಇಂತಹ ಒಂದು ವಿಶೇಷತೆಯಲ್ಲಿ ನೀವು ಆರೋಹಣವನ್ನು ಮಾಡೋದು. ಈ ಆರೋಹಣವನ್ನು ಮಾಡುವಾಗ ಪವಿತ್ರವನ್ನು ಕೊಡ್ತಕ್ಕಂಥದ್ದು ಅಂತ ಗಂಡನಿಗೆ ಜವಾಬ್ದಾರಿ ಕೊಡಬೇಕು. ಇವಳೇ ಪೂಜೆ ಮಾಡಬೇಕು. ಅಪವಿತ್ರ ಪವಿತ್ರೋ ವಾ ಸರ್ವಾಂತ ಗೋಪಿಕಾ ವಾ ಯತ್ಮರೀತ್ ಪುಂಡರೀಕಾಕ್ಷಂ ತದ್ಬ್ರಾಹ್ಮಣಂ ರುಚಿ. ಬ್ರಾಹ್ಮಣ ಅದನ್ನು ಹಾಕ್ಕೊಂಡು ಆ ಪವಿತ್ರವನ್ನು ಅರ್ಘ್ಯವನ್ನು ಕೊಡ್ತಾನೆ, ಸೂರ್ಯಾರ್ಘ್ಯವನ್ನು. ಪವಿತ್ರ ಬಹಳ ಮುಖ್ಯ. ಎಲ್ಲಿಂದ ಮಾಡೋದು? ದರ್ಬೆಯಲ್ಲಿ ಪವಿತ್ರ ಮಾಡ್ತಕ್ಕಂಥದ್ದು. ಆದರೆ ತಂದೆ ತಾಯಿ ಬದುಕಿದ್ದವರು ಯಾವ ಕಾಲಕ್ಕೂ ಪವಿತ್ರವನ್ನು ಧರಿಸಬಾರ್ದು. ಮೊದಲನೇದಾಗಿ ತಾಯಿ ಇದ್ರೂ ಪರವಾಗಿಲ್ಲ, ತಂದೆ ಇಲ್ಲದೆ ಇದ್ರೆ ಆ ಕಾಲಕ್ಕೆ ಹಾಕೋಬೇಕು. ಆದರೆ ತಾಯಿ ಇದ್ರೂ ಹಾಕೋತಾರೆ. ಯಾಕೆಂದರೆ ತಂದೆ ಇಲ್ಲದೆ ಇರತಕ್ಕಂಥವ್ರು ಅಂತ ಹಾಕೋಬಹುದು. ಆದರೆ ಯಾವ ಕಾಲಕ್ಕೂ ತಂದೆ ಇದ್ದರೆ ಖಂಡಿತವಾಗಲೂ ಪವಿತ್ರ ಅಥವಾ ಪವಿತ್ರದ ಉಂಗುರವನ್ನು ಖಂಡಿತ ಧರಿಸ್ಕೋಬಾರ್ದು. ಭಾಳ ಜನ ಶೋಗೆ ಪವಿತ್ರ ದಿನ ಯಾರು ಹಾಕೋರು ಹಿಂಗೆ ಹಾಕೊಳ್ಳೋಕ್ಕಾಗಲ್ಲ, ಅದನ್ನ ಎತ್ತಿಡಬೇಕು. ಹೌದು, ಆ ಪವಿತ್ರವನ್ನು ಎಲ್ಲಿಟ್ಕೋಬೇಕು? ಎಲ್ಲಾದರೂ ಶೌಚಾಲಯಕ್ಕೆ ಹೋದಾಗ ಕಿವಿಲಿ ಇಟ್ಕೋಬೇಕು. ಜ್ಞಾಪಕ ಇರಬೇಕು. ಸುಮ್ಮನೆ ಎಲ್ಲ ಇಟ್ಕೊಂಡ್ಬಿಡೋದಲ್ಲ. ಹೇಗಂದರೆ ನಿಮ್ಮ ಅನುಕೂಲ ಅಲ್ಲ. ಅದನ್ನು ದೇವರ ಹತ್ರ ಇಟ್ಟು ಮಂತ್ರಾಕ್ಷತೆ ಇಟ್ಟು ಕೈಗೆ ನಮಸ್ಕಾರ ಮಾಡಿಕೊಂಡು ಕೈ ಕಾಲು ತೊಳ್ಕೊಂಡು ತದನಂತರ ಮತ್ತೆ ಸ್ವೀಕರಿಸಬೇಕು ಬಂದು. ನೀವು ಆ ರೀತಿ ಮಾಡದಿದ್ದರೆ ಬಹಳ ತೊಂದರೆ. ಪವಿತ್ರಕ್ಕೆ ಅಷ್ಟು ಬೆಲೆ ಇದೆ. ಈ ಪವಿತ್ರ ಅನ್ನೋ ದರ್ಬೆ ಏನು ವಿಶೇಷ ಅಂದರೆ ಲವ ಮತ್ತು ಕುಶ. ಆ ಕುಶನ ವಿಶೇಷವಾಗಿ ತೆಗೆದಾಗ ಪುಟ್ಟಂತ ಮುಟ್ಟಿದಾಗ ಲವ ಆಗ್ತಾನೆ. ಅಂದರೆ ಮುರಿದಿರತಕ್ಕಂಥ ಪವಿತ್ರ ಅಪವಿತ್ರವಾದಾಗ ಅದು ಪವಿತ್ರವಾಯಿತು. ಅದಕ್ಕೆ ಅದನ್ನು ಮುರಿದು ಭಿನ್ನ ಮಾಡಿ ಆ ರೀತಿಯಾಗಿ ಅಪವಿತ್ರ ಪವಿತ್ರೋವ ಅಂದಾಗ ಪವಿತ್ರಕ್ಕೆ ಶ್ರೇಷ್ಠತೆ ಬಂದಿದ್ದೆ ದರ್ಭಾಸನ. ಅದಕ್ಕೆ ದರ್ಭ ಆಸನವನ್ನು ಹಾಕ್ಕೊಳ್ಬೇಕಾದ್ರು, ಪವಿತ್ರವನ್ನು ಯಾವ ದೇವಸ್ಥಾನ ಕಾರ್ಯವನ್ನು ಮಾಡಬೇಕಾದ್ರೂ ಅಥವಾ ಮನೇಲಿ ಯಾಗ ಹವನಗಳನ್ನು ಮಾಡಬೇಕಾದ್ರೂ, ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದ್ರೂ ಈ ಪವಿತ್ರವನ್ನು ಅರ್ಘ್ಯ ಸಮೇತವಾಗಿ ಹಾಕ್ಕೊಳ್ತಕ್ಕಂಥದ್ದು ವಿಧಿ ನಿಯಮ. ಈ ಪವಿತ್ರವನ್ನು ಯಾರು ಕೊಡ್ತಾರೆ ಅಂದರೆ ನಿನಗೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ, ಮುತ್ತಾತಂದು ಕಾರ್ಯಗಳನ್ನ ಮಾಡಕ್ಕೆ ನಿಂಗೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ ಅಂತ ತಾಯಿದವಳು ಕೊಡಬೇಕು. ಕೊಡಕ್ಕೆ ಮೊದಲು ಹೆಂಡತಿ ಆದವಳು ಇದ್ದರೆ, ತಂದೆ ಇಲ್ಲದಿದ್ದ ಪಕ್ಷದಲ್ಲಿ ಅಂದರೆ ಮಾವನವರು ಇಲ್ಲದಿದ್ದ ಪಕ್ಷದಲ್ಲಿ ಇವಳು ಪೂಜೆ ಮಾಡ್ತಾಳೆ. ಸೊಸೆ ಮಾಡಿ ಅವಳಿಗೆ ಮಕ್ಕಳಾಗಿದ್ರು ಪರವಾಗಿಲ್ಲ ಮಾಡಿ ಅದನ್ನು ಕೊಡ್ತಾಳೆ. ಕೊಟ್ಟಾಗ ನೋಡಪ್ಪ ನಾಳೆ ಪಿತೃಪಕ್ಷ ಬರೋ ಸಮಯಕ್ಕೆ ಇದನ್ನು ವ್ಯವಸ್ಥೆ ಮಾಡು. ಸರಿ, ಅವನ ಪವಿತ್ರವನ್ನು ಧರಿಸ್ಕೊತಾನೆ. ಆ ಕಾಲದಲ್ಲಿ ಏನು ಅಂದರೆ ದಿನ ಪವಿತ್ರವನ್ನು ಧರಿಸ್ಕೋಬೇಕು. ಆ ಪವಿತ್ರವನ್ನು ಧರಿಸ್ಕೊಳ್ಳೋ ದಿನ ನಾಳೆ ದಿವಸ. ಅದಕ್ಕೆ ಇವತ್ತು ಜ್ಞಾಪಿಸ್ತಾ ಇದ್ದೀನಿ, ಹೆಣ್ಣು ಮಕ್ಕಳು ಮಂಗಳಗೌರಿ ವ್ರತ ಇವತ್ತು ಆ ದರ್ಬೇನೆ ಯಾವ ಕಾಲಕ್ಕೂ ಎಷ್ಟೋ ಜನಕ್ಕೆ ಅಂದರೆ ಗೊತ್ತಿಲ್ಲ ಪಾಪ. ಎಲ್ಲರೂ ಧರಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಏನಂದರೆ ಬ್ರಾಹ್ಮಣೋತ್ತಮರು ಹಾಕ್ಕೊತಾರೆ, ಬೇರೆಯವ್ರಿಗೆ ಪಾಪ ಗೊತ್ತಿಲ್ಲ ಅದು ಏನು ಹಾಕ್ಕೊಳ್ಬೇಕು ಬಿಡೋದು ಅಂತ. ಗೊತ್ತಿಲ್ಲದೇ ತಲೆ ಕೆಡಿಸ್ಕೋಬೇಡಿ. ಗೊತ್ತಿದ್ದ ಪಕ್ಷದಲ್ಲಿ ಎಷ್ಟೋ ಜನ ಇವತ್ತಿನ ದಿವಸ ಮಠಾಧೀಶ್ವರರು ಹೇಳ್ಕೊಟ್ಟಿದ್ದಾರೆ, ಹಾಕ್ಕೊಳ್ಳೋರು ಹಾಕ್ಕೋಬೋದು. ಈ ಧರಿಸ್ಕೊಳ್ತಕ್ಕಂಥ ವಿಚಾರದಲ್ಲಿ ಹೆಂಡತಿಯರು ಪೂಜೆ ಮಾಡಿ ಮಂಗಳಗೌರಿನ ಸ್ಮರಣೆ ಮಾಡಿಕೊಂಡು, ನೋಡಮ್ಮ ನನಗೆ ಮಾಂಗಲ್ಯವನ್ನು ಕಟ್ಟಿದ್ದಾರೆ, ಮಾಂಗಲ್ಯ ಕಟ್ಟಿದಾಗ ಗಂಡ ಶ್ರೇಯಸ್ಸು ಅಂತೀವಿ. ಆ ಪವಿತ್ರವನ್ನು ನಾನು ಪೂಜೆ ಮಾಡಿಕೊಟ್ರೆ ನಾನು ನಮ್ಮ ಗಂಡನ ಶ್ರೇಯಸ್ಸನ್ನು ಅಭಿಲಾಷೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು. ಪಿತೃ ಋಣಗಳ ತೀರಿಸು ಅಂತ ಹೇಳಿ. ಹೌದಾ? ಭಾಳ ಸಂತೋಷ. ಆ ತೀರಿಸ್ತಕ್ಕಂಥ ವಿಧಿವಿಧಾನಕ್ಕೆ ಈ ಮಂತ್ರಾಕ್ಷತೆ ಸಮೇತವಾಗಿ ಪವಿತ್ರವನ್ನು ಕೊಡೋದು. ಕೊಟ್ಟಾಗ ಅವನು ಪಿತೃಪಕ್ಷ ಸಮಯಕ್ಕೆ ಇದನ್ನು ದಿನನಿತ್ಯ ಹರಿಸ್ತಾನೆ. ಕೆಲಸ ಕಾರ್ಯಗಳಿಗೆ ಹೋಗಕ್ಕೆ ಶುರು ಮಾಡ್ಬಿಟ್ಟ, ಪಟ್ಟಣಗಳು ಬರೋಕ್ಕೆ ಶುರು ಮಾಡ್ತು. ಹೀಗೆ ಎಲ್ಲ ಕಾಲ ಆಯ್ತಸ್ಮೆ ಅಂತ ಕಾಲ ಹೀಗೆ ಬಂದ್ಬಿಡ್ತು. ಏನು ಮಾಡೋದು? ಪ್ರತಿಯೊಬ್ಬರು ಆ ಪವಿತ್ರನ ತೊಗೊಂಡು ಹೋಗೋಕ್ಕಲ್ಲ, ಎಲ್ಲಿ ಇಟ್ಕೋಬೇಕು ಗೊತ್ತಾಗಲ್ಲ, ಯಾರನ್ನು ಮುಟ್ಟಬಾರ್ದು ಅಂತ ಗೊತ್ತಿಲ್ಲ, ಅದನ್ನು ಹಾಗೆ ಹೀಗೆ ಎಲ್ಲ ಬಳಸೋಕ್ಕಾಗಲ್ಲ. ಗೌರವ ಅದಕ್ಕೋಸ್ಕರ ಅದನ್ನು ಹಾಗೆ ಬಿಟ್ಬಿಟ್ರು. ಸರಿ, ಫಂಕ್ಷನ್ ದಿವಸ
ಯಾವತ್ತಿರುತ್ತೋ ಕಾರ್ಯ ಯಾವತ್ತು ಮಾಡ್ತೀವೋ ಅವತ್ತು ಧರಿಸ್ಕೊಳ್ಳೋಣ. ಆದರೆ ಇವತ್ತು ಮಾಡಿ ಕೊಟ್ಬಿಡ್ಬೇಕು. ನಾಳೆ ಆ ಪವಿತ್ರವನ್ನು ಧರಿಸೋ ಸಮಯ. ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಪವಿತ್ರವನ್ನು, ದರ್ಬೆಯನ್ನು ನೀವು ಪವಿತ್ರವಾಗಿ ಮಾಡಿಸ್ಕೊಂಡು ಅದು ವಿಶೇಷವಾಗಿ ಗೌರಿ ಪೂಜೆಯಲ್ಲಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿ. ಯಾರಾದರೂ ಕಾರ್ಯ ಅಂದರೆ ತಾತ ಮುತ್ತಾತನ ಕಾರ್ಯಗಳು ಮನೇಲಿ ಕೆಲವರು ಮಾಡಿಸ್ಕೊತಾರೆ. ಇದು ವಿಧಿವತ್ತ ಮಾಡ್ತಕ್ಕಂಥವ್ರು ಮೊದಲಿಂದ ಮಾಡ್ಕೊಂಡು ಬಂದಿರೋ ಆಚರಣೆಗಳು ಯಾರೋ ಬಿಟ್ಟಿಲ್ಲ ಅಂಥವ್ರಿಗೆಲ್ಲ ದಯವಿಟ್ಟು ಇದನ್ನು ಸ್ವೀಕರಣ ಅಂತ ಹೇಳಿ ಕೊಡ್ತಕ್ಕಂಥದ್ದು. ಕೊಟ್ಟಾಗ ಅವರಿಗೆ ಆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಅಧಿಕಾರವನ್ನು ಸ್ವೀಕರಿಸಿದಂಗಾಯಿತು. ಮಂಗಳ ಗೌರಿ ಮಂಗಳವನ್ನು ಉಂಟು ಮಾಡ್ತಾಳೆ. ಮಂಗಳಕರವಾಗಿರೋ ಕೆಲಸಗಳನ್ನ, ಅಮಂಗಳವಾಗಿರೋ ದಿನಗಳನ್ನ ಪರಿವರ್ತನೆ ಮಾಡಿಕೊಂಡು ಆ ಪಿತೃಶೇಷಗಳಿಗೆ ಪರಿವರ್ತನೆ ಮಾಡೋಕ್ಕೆ ಈ ಶ್ರಾವಣ ಮಾಸದ ನಂತರ ಅನುಗ್ರಹ ಸಿದ್ಧಿ ಸಿಗೋಕ್ಕೆ ಇವತ್ತೇ ಕಾರಣ. ಇವತ್ತು ಪೂಜೆ ಮಾಡಿ ನಾಳೆ ಕೊಡಿ. ಅವ್ರು ನಾಳೆ ಧರಿಸ್ಕೊತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ, ಇವತ್ತು ಮಂಗಳಗೌರಿ ವ್ರತಕ್ಕೆ ಏನಾದರೂ ತಿಂಡಿ ಮಾಡಿರ್ತೀರ, ನಾಳೆ ದಯವಿಟ್ಟು ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು ಗೋಧಿ ಪಾಯಸ ಮಹಾವಿಷ್ಣುವಿಗೆ. ಪವಿತ್ರಕ್ಕೆ ಗೋಧಿ ಪಾಯಸ ಬಹಳ ಮುಖ್ಯ. ಏನು ಅಂದರೆ ನೀವು ನೋಡಿ, ಪವಿತ್ರಗಳು ಎಲ್ಲಿ ಬೆಳೆಯುತ್ತೆ ಅಂದರೆ ಸಾಧಾರಣವಾಗಿ ಗೋಧಿಯನ್ನು ಎಲ್ಲಿ ಹಾಕ್ತಾರೆ ಅಂದರೆ ನೋಡಿ, ಫಸಲನ್ನು ಹಾಕಬೇಕಾದ್ರೆ ಭತ್ತವನ್ನು ಹಾಕಿದ ಜಾಗದಲ್ಲಿ ಸಾಧಾರಣವಾಗಿ ಬರೋದಿಲ್ಲ. ಏನೋ ಈ ದರ್ಬೆಗಳು ಬೆಳೆಯೋದೇ ಇಲ್ಲ. ಶಿವನಿಗೆ ನಮಸ್ಕಾರ ಮಾಡಿಕೊಂಡಾಗ ಕಬ್ಬಲ್ಲಿ ಬರುತ್ತೆ, ಕಬ್ಬು ಹತ್ರ ಬರುತ್ತೆ, ನದಿ ನೀರು ಹತ್ರ ಬೆಳೆಯುತ್ತೆ ದರ್ಬೆಗಳು. ಆದರೆ ಗೋಧಿ ಹತ್ರ ಸಾಧಾರಣವಾಗಿ ಗೋಧಿ ಹಾಕಿದಾಗ ಆ ಫಸಲ್ ಜಾಗದಲ್ಲಿ ಇದು ಸಾಧಾರಣವಾಗಿ ಬರುತ್ತೆ. ಅದಕ್ಕೆ ಗೋಧಿ ಪಾಯಸ ಅನ್ನೋದು ಬಹಳ ಮುಖ್ಯ. ಅದನ್ನು ವಸಿಷ್ಠಾಶ್ರಮದಲ್ಲಿ ಯಾವತ್ತೂ ಗೋಧಿ ಪಾಯಸ ಹೇಳೋರು. ಇದು ಮಹಾವಿಷ್ಣುವಿಗೆ ತುಂಬ ಪ್ರಿಯ, ಕೊಡೆ ಮಾಡಿಕೊಡೆ ಅನ್ನೋರು. ಹೌದಾ, ಭಾಳ ಸಂತೋಷ ಅಂತ ಗೋಧಿ ವಿಶೇಷ. ಇದನ್ನು ಎಲ್ಲಿ ಬರೆದಿದ್ದಾರೆ ಅಂದರೆ, ಇವತ್ತು ನೀವು ಉತ್ತರಾಖಂಡಕ್ಕೆ ಹೋದಾಗ ಆ ಉತ್ತರಾಖಂಡದಲ್ಲಿ ನಾವು ನೋಡಬಹುದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆ ಮೇಲ್ಗಡೆ ಇರತಕ್ಕಂಥ ಛಾವಣಿ ಏನಿದೆ ಇವತ್ತಿಗೂ ಬಿದ್ದೋಗಿದೆ. ಆ ಛಾವಣಿಯಿಂದ ಗೋಧಿಯನ್ನು ರಾಶಗಟ್ಟಲೆ ಸುರಿತಾರೆ ಈಶ್ವರನ ಮೇಲೆ, ಎಲ್ಲ ಮುಚ್ಚಿಡ್ತಾರೆ. ಅದಾದ ಮೇಲೆ ಎಲ್ಲ ತೆಗೆದು ಮಹಾವಿಷ್ಣುವಿಗೆ ಅಭಿಷೇಕ ಪ್ರಿಯವಾಗಿ ಆ ಗೋಧಿ ಪಾಯಸವನ್ನು ಮಾಡಿ ಅನ್ನದಾನವನ್ನು ಮಾಡ್ತಾರೆ. ಪರಮೇಶ್ವರನ ಲಿಂಗ ಪ್ರತಿ ಸಲ ಗೋಧಿಯಲ್ಲೇ ಮಾಡಿದ ಹಾಗೆ ಮಾಡಿ ಆ ನೈವೇದ್ಯವನ್ನು ಮಹಾವಿಷ್ಣುವಿಗೆ ಕೊಟ್ಟಾಗ ವಿಷ್ಣುನ ಶಿವನಿಗೆ ಅರ್ಪಿಸಿದ ಹಾಗೆ, ಶಿವನಿಗೆ ವಿಷ್ಣುಗೆ ಅರ್ಪಿಸಿದ ಹಾಗೆ. ಈ ಒಂದು ಭಾವನೆ ಇವತ್ತು ಇಟ್ಟಿದ್ದಾರೆ ಉತ್ತರಾಖಂಡದಲ್ಲಿ. ಇದಕ್ಕೆ ನೀವು ಆ ಉತ್ತರಾಖಂಡದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಬಹಳ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಅರುಣಾಚಲ ಪ್ರದೇಶದಲ್ಲಿ ಅರುಣಾಚಲೇಶ್ವರನ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಆ ಕ್ಷೇತ್ರ ತಮಿಳುನಾಡಲ್ಲಿ ನೋಡ್ಬೋದು, ತಿರುವಣ್ಣಾಮಲೈ, ಅಲ್ಲೂ ಅಷ್ಟೇ ಗೋಧಿ ಪಾಯಸವನ್ನು ಇದೇ ಒಂದು ಶಾಸನವನ್ನು ಬರೆದಿಟ್ಟಿದ್ದಾರೆ. ಇದಕ್ಕೆ ನಾಳೆ ಯಾರ್ಯಾರು ಪವಿತ್ರವನ್ನು ಸ್ವೀಕರಣೆ ಮಾಡಿದ್ದೀರಾ ಬಿಟ್ಟಿದ್ದೀರಾ, ನಿಮ್ಮಲ್ಲಿ ಏನೂ ತಲೆ ಕೆಡಿಸ್ಕೊಬೇಡಿ. ದರ್ಬೆಯನ್ನು ದೇವಿ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ನಾಳೆ ಸುಮ್ಮನೆ ಗಂಡನ ಕೊಟ್ಟು ಕಾಲು ನಮಸ್ಕಾರ ಮಾಡ್ಕೊಳ್ಳಿ. ಗೋಧಿ ಪಾಯಸ ನೈವೇದ್ಯ ಮಾಡಿ ಮಹಾವಿಷ್ಣು ಮುಂದೆ ಶ್ರಾವಣ ಮಾಸದಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮನೆ ಶ್ರೇಯಸ್ಸು, ಆರೋಗ್ಯ, ಯಾವುದೇ ಕಾರಣಕ್ಕೂ ಪಿತೃ ಋಣಗಳನ್ನು ತೀರ್ಸಕ್ಕೆ ಅತೀ ಶೀಘ್ರದಲ್ಲೇ ಕಾಲಾಯ ತಸ್ಮೈ ನಮ್ಮಂಥ ಅನುಗ್ರಹ ಪಿತೃಶೇಷಗಳಿಗೆ ಪರಿವರ್ತನೆ ಆಗ್ತಾ ಹೋಗುತ್ತೆ. ನಿಮ್ಮ ಮನೆ ರೋಗ ರುಜಿನಗಳು ದೂರವಾಗ್ತಾ ಇರುತ್ತೆ. ಗುರು ಅನುಗ್ರಹ ಸಾಕಷ್ಟು ಸಿಗ್ತಾ ಇರುತ್ತೆ.